ಸಿಟಿ ರವಿ ಅವರು ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಂಧನ ಬಳಿಕ ನನ್ನನ್ನು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಅಂತ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸಿಟಿ ರವಿ ಅವರನ್ನ ಬಂಧಿಸಿ ಪೊಲೀಸರು ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಸಿಟಿ ರವಿ ಅವರು ಪ್ರತಿಕ್ರಿಯೆಯನ್ನ ಪಬ್ಲಿಕ್ ಟಿವಿಗೆ ಕೊಟ್ಟಿದ್ದಾರೆ ಬಂಧನದ ಬಳಿಕ. ಸಿಟಿ ರವಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಮ್ಮ ವಿರುದ್ಧ ಕೇಳಿ ಬಂದಂತ ಆರೋಪ, ತಾವು ಅಶ್ಲೀಲ ಪದ ಬಳಕೆಯನ್ನ ಮಾಡಿದ್ರ? ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಅಶ್ಲೀಲ ಪದ ಬಳಕೆ ಮಾಡಿಲ್ಲ. ಯಾರಾದರೂ ಹಾಗೆ ಭಾವಿಸಿದ್ರೆ ಅವ್ರ ತಪ್ಪು ಕಲ್ಪನೆ. ತಾವು ಯಾಕೆ ಪ್ರವೋಕ್ ಆದ್ರಿ? ಏನ್ ಪದವನ್ನ ತಮ್ಮ ಕಿವಿಗೆ ಬಿತ್ತು? ನೋಡಿ, ಅಂಬೇಡ್ಕರ್ಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇದ್ವಿ. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು. ಅಂಬೇಡ್ಕರ್ ಅವರು ಬದುಕಿದ್ದಾಗಲೂ ಅಪಮಾನ ಮಾಡಿದ್ರು, ಸತ್ತಾಗಲೂ ಅಪಮಾನ ಮಾಡಿದ್ರು. ಹಾಗಾಗಿ ಅವರಿಗೆ ಅಪಮಾನ ಮಾಡಿದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಇನ್ನು ಯಾವುದೇ ರೀತಿಯಲ್ಲಿ ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಪದ ಬಳಕೆ ಮಾಡಿಲ್ಲ. ಅಮಿತ್ ಶಾ ಅವ್ರ ಮೇಲೆ ಹೇಗೆ ಸುಳ್ಳು ಆರೋಪ ಹೊರಿಸಿದಾರೋ ಹಾಗೆ ನನ್ನ ಮೇಲೂ ಸುಳ್ಳು ಆರೋಪ ಹೊರಿಸ್ತಾ ಇದ್ದಾರೆ. ತಮ್ಮ ಮಾತನಾಡಿದ್ರಿ, ಅಶ್ಲೀಲ ಪದ ಬಳಸಿದ್ರಿ ಅನ್ನುವ ವಿಡಿಯೋಗಳ ಪರಿಶೀಲನೆ ಆಗ್ತಾ ಇದೆ. ಆ ಬಟ್ಟಿ ದೂರು ಕೊಟ್ಟಿದ್ದಾರೆ. ಪರಿಶೀಲನೆ ಆಗಿ ಬಂದ ನಂತರ ಆಮೇಲೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ಈಗ ನಾನು ಪ್ರತಿಕ್ರಿಯೆ ಕೂಡ ಸೂಕ್ತ ಅಲ್ಲ. ಅಂದ್ರೆ ತಾವು ಕಾನ್ಫಿಡೆನ್ಸ್ ಯಾವ ಥರ ಹೇಳಿಲ್ಲ? ಕಾನ್ಫಿಡೆನ್ಸ್ ಏನು ಹೇಳಿಲ್ಲ, ನಾನು ನಿರ್ದಿಷ್ಟವಾಗಿ ಯಾರ ಬಗ್ಗೆನೂ ಏನೂ ಹೇಳಿಲ್ಲ. ಓಕೆ, ಇದು ಮಾಜಿ ಸಚಿವ ಸಿಟಿ ರವಿ ಅವರ ಮಾತು. ಅಂದ್ರೆ